ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 21, 2026ರಂದು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಮಹಾನಗರ ಪಾಲಿಕೆ, ಮೈಸೂರು ಶ್ರೀ ಶಂಕರಾಚಾರ್ಯ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಶ್ರೀ ಶಂಕರಾಚಾರ್ಯ ಜಯಂತಿಯನ್ನು ಕರ್ನಾಟಕ ಕಲಾಮಂದಿರದ ಆವರಣದಲ್ಲಿ ಇರುವ ಕಿರು ರಂಗಮಂದಿರದಲ್ಲಿ ನಡೆಯಿತು. ಉದ್ಘಾಟನೆಯನ್ನು ಸ್ವಾಮಿ ಸರ್ವ ಜಯಾನಂದಾಜಿ ಕನ್ನಡ ಪುಸ್ತಕ ಪ್ರಕಟಣಾ ವಿಭಾಗ, ಶ್ರೀ ರಾಮಕೃಷ್ಣಾಶ್ರಮ ಮೈಸೂರು ಶಾಸಕರಾದ ಟಿ.ಎಸ್. ಶ್ರೀವತ್ಸ, ವಿ.ಎನ್. ಮಲ್ಲಿಕಾರ್ಜುನ ಸ್ವಾಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು, ಡಾಕ್ಟರ್ ಎಂ.ಡಿ. ಸುದರ್ಶನ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು, ಡಾಕ್ಟರ್ ಲಕ್ಷ್ಮಿ, ಡಿ.ಟಿ. ಪ್ರಕಾಶ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಒಂದು ಬೇಜಾರಾಗ್ತಾ ಇರೋದು, ದುಃಖ ಆಗ್ತಿರೋದೇನಪ್ಪ ಅಂತ ಹೇಳಿದ್ರೆ, ಮೊದಲೇ ಕಿರುರಂಗ ಮಂದಿರ. ಈ ಕಿರುರಂಗ ಮಂದಿರದಲ್ಲೂ ನಾವು ಶಂಕರಾಚಾರ್ಯ ಜಯಂತಿ, ಸರ್ಕಾರದ ಜಯಂತಿಯ ಕಾರ್ಯಕ್ರಮಕ್ಕೆ ನಾವೇ ಪೂರ್ಣ ಪ್ರಮಾಣದಲ್ಲಿ ಬರಲಿಲ್ಲ ಅಂದ್ರೆ ಹೇಗೆ ನಾವು ನಿರೀಕ್ಷೆ ಮಾಡೋದು ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ನಾವಿವತ್ತು ಕುಟುಂಬ ಸದಸ್ಯರಾಗಿ ಬಂದಾಗ ಮಾತ್ರ ಮುಂದಿನ ವರ್ಷ ಈ ಕಿರುರಂಗ ಮಂದಿರ ಬೇಡಿ ಮಲ್ಲಿಕಾರ್ಜುನ ಸ್ವಾಮಿ ಅವರೇ, ಸುದರ್ಶನ್ ಅವರೇ, ನಮಗೆ ದೊಡ್ಡ ಕಲಾಮಂದಿರ ಕೊಡಿ ಎನ್ನುವಂತ ಬೇಡಿಕೆಯನ್ನು ಇಡಬಹುದು. ಆದರೆ ಇವತ್ತು ನಾವು ಅನ್ಯ ಕಾರ್ಯಕ್ರಮಗಳು, ವಿವಿಧ ಮಠಗಳಲ್ಲಿ ನಡೆಸ್ತಾ ಇರುವಂತ ಕಾರ್ಯಕ್ರಮದ ಕಾರಣಕ್ಕೂ ಇರಬಹುದು, ಸಂಖ್ಯೆ ನಾವು ಅಂದ್ಕೊಂಡಷ್ಟು ಇವತ್ತು ನಾವು ಯಾರೂ ಬರಲಿಕ್ಕಾಗಿಲ್ಲ. ನಾವು ಕುಟುಂಬದ ಸಮೇತ ಬರಬೇಕಾಗಿತ್ತು. ಇರಲಿ, ಅದೊಂದು ಪ್ರಾಸ್ತಾವಿಕದಲ್ಲಿ ಅದೊಂದು ಮನಸ್ಸಲ್ಲಿ ಇರುವಂತ ನೋವನ್ನ, ಬೇಸರವನ್ನು ನಿಮ್ಮ ಮುಂದೆ ಹೇಳ್ಕೊಳ್ಳೋದು, ಇನ್ಯಾರ ಮುಂದೆ ಹೇಳೋದು. ಮಧುರವಾದ ಭಾವಾವೇಶವುಳ್ಳವರು ಶಂಕರಾಚಾರ್ಯರು, ನಿರ್ದಯ ತಾರ್ಕಿಕರು ಕೂಡ ಹೌದು. ಭಾವುಕತೆ ಮತ್ತು ವೈಚಾರಿಕತೆ ಎರಡೂ ಸಂಗಮಿಸುವುದು ಬಹಳ ಅಪರೂಪ. ಕೆಲವರು ಭಾವುಕರಾಗಿರ್ತಾರೆ, ಅವರಲ್ಲಿ ವೈಚಾರಿಕತೆ ಇರುವುದಿಲ್ಲ. ಕೆಲವರಲ್ಲಿ ವೈಚಾರಿಕತೆ ಇರುತ್ತದೆ, ಭಾವುಕತೆ ಇರುವುದಿಲ್ಲ. ಆದರೆ ಎರಡೂ ಸಂಗಮಿಸಿದ್ದು ಆಚಾರ್ಯ ಶಂಕರರಲ್ಲಿ. ಅದು ಹೇಗೆ ಅನ್ನುವುದನ್ನು ನಾನು ಮುಂದೆ ಸಾಬೀತುಪಡಿಸ್ತೇನೆ. ಆಧ್ಯಾತ್ಮಿಕ ದಿಗ್ದರ್ಶಕರು, ಅಸಾಧಾರಣ ಧೀಶಕ್ತಿ ಉಳ್ಳವರಾಗಿದ್ದು, ಇಂತಹ ಮಹನೀಯರ ಸಾಧನೆಯನ್ನು ಕುರಿತು ಒಂದು ಶ್ಲೋಕ ಹೇಳ್ತದೆ. ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವಿದ್, ಷೋಡಶೇ ಕೃತವಾನ್ನು ಭಾಷ್ಯಂ, ದ್ವಾದಶೇ ಮುನಿರಭ್ಯಗಾತ್. ನೋಡಿ, ಬಾಲಕ ಶಂಕರರು ಅಷ್ಟವರ್ಷೇ ಚತುರ್ವೇದಿ, ತನ್ನ 8ನೇ ವಯಸ್ಸಿನಲ್ಲಿ ಅವರು ಚತುರ್ವೇದಗಳನ್ನು ಹೃದ್ಗತ ಮಾಡಿಕೊಂಡರು. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದವನ್ನ ಕಂಠಪಾಠ ಮಾಡಿದರು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.